ಮುಸ್ಲಿಂ ಸಮುದಾಯಕ್ಕೆ ಬೇಕಾಗಿದ್ದಾರಾ ಒಬ್ಬ ಅಂಬೇಡ್ಕರ್? ಇದು ಅಸ್ತಿತ್ವದ ಪ್ರಶ್ನೆ. ಮೊಟ್ಟ ಮೊದಲನೆಯದಾಗಿ ನಮ್ಮ ಎಲ್ಲಾ ವೀಕ್ಷಕರಿಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿಯ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ಇಂದು ಇನ್ಸೈಟ್ ಎಡಿಟರ್ಸ್ ಸ್ಪೆಷಲ್ ನಲ್ಲಿ ನಾವು ಚರ್ಚಿಸುತ್ತಿರುವ ವಿಷಯ ಅತ್ಯಂತ ಮಾರ್ಮಿಕವಾದದ್ದು ಮತ್ತು ಇಂದಿನ ಕಾಲಘಟ್ಟಕ್ಕೆ ಅನಿವಾರ್ಯವಾದದ್ದು. ಈ ವಿಡಿಯೋ ಪೂರ್ತಿ ಸಂಪೂರ್ಣವಾಗಿ ನೋಡಿದರೆ ಮಾತ್ರ ನಮ್ಮ ಈ ಸಬ್ಜೆಕ್ಟ್ ಅರ್ಥವಾಗುತ್ತದೆ. ತನ್ನ ಸ್ವಾರ್ಥಕ್ಕೆ ಬದುಕುವವರು ಸಾವಿರಾರು ಮಂದಿ ಸಿಗುತ್ತಾರೆ. ಆದರೆ ತನ್ನ ಸಮುದಾಯದ ಅಸ್ಮಿತೆಗಾಗಿ, ಸಮಾನತೆಗಾಗಿ ಮತ್ತು ಹಕ್ಕುಗಳಿಗಾಗಿ ತನ್ನ ಇಡೀ ಜೀವನವನ್ನೇ ಸವೆಸಿದ ಮಹಾನ್ ಚೇತನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇಂದು ದೇಶದ ಮುಸ್ಲಿಂ ಸಮುದಾಯದ ಸ್ಥಿತಿಗತಿಯನ್ನು ಗಮನಿಸಿದರೆ ಅಲ್ಲಿ ಅಂಬೇಡ್ಕರ್ ಅವರಂತಹ ಒಬ್ಬ ಧೀಮಂತ ನಾಯಕನ ಅನಿವಾರ್ಯತೆ ಎದ್ದು ಕಾಣುತ್ತಿದೆ. ಅಸಮಾನತೆಯ ವಿರುದ್ಧ ಸಮರ ಸಾರಿದ ಅಂಬೇಡ್ಕರ್ ಧೈರ್ಯ ಕಳೆದುಕೊಂಡಿದ್ದ ಸಮುದಾಯಕ್ಕೆ ಧೈರ್ಯ ತುಂಬಿದ ದೇವರು. ಅವರು ಕೇವಲ ಶಿಕ್ಷಣ ಪಡೆದು ಸುಮ್ಮನಾಗಲಿಲ್ಲ. ಆ ಜ್ಞಾನವನ್ನು ತನ್ನ ಜನರ ಮೇಲಾಗುವ ದೌರ್ಜನ್ಯ, ದಬ್ಬಾಳಿಕೆ ಮತ್ತು ಅಮಾನವೀಯತೆಯ ವಿರುದ್ಧದ ಅಸ್ತ್ರವನ್ನಾಗಿ ಬಳಸಿದರು. ಎಜುಕೇಟ್, ಆಜಿಟೇಟ್, ಆರ್ಗನೈಸ್, ಶಿಕ್ಷಣ ಪಡೆಯಿರಿ, ಸಂಘಟಿತರಾಗಿ, ಹೋರಾಟ ಮಾಡಿ ಎಂಬ ಮಂತ್ರವನ್ನು ಸಮಾಜಕ್ಕೆ ನೀಡಿದರು. ಆದರೆ ಇಂದು ಮುಸ್ಲಿಂ ಸಮುದಾಯದ ಪರಿಸ್ಥಿತಿ ಏನಾಗಿದೆ? ದೌರ್ಜನ್ಯ, ದ್ವೇಷ ಭಾಷಣಗಳು ಮತ್ತು ಅನ್ಯಾಯದ ವಿರುದ್ಧ ಸಮುದಾಯದ ಪರವಾಗಿ ಗಟ್ಟಿಯಾಗಿ ನಿಂತು ಮಾತನಾಡಲು ಒಬ್ಬ ನಾಯಕನಿಲ್ಲದಂತಹ ಪರಿಸ್ಥಿತಿ ಮುಸ್ಲಿಮರು ಅನುಭವಿಸುತ್ತಿರುವ ಕಾಲವಿದೆ. ಸಮುದಾಯದ ಮತಗಳನ್ನು ಪಡೆದು ವಿಧಾನಸಭೆ, ಲೋಕಸಭೆ ಸೇರಿದ ನಾಯಕರು ಇಂದು ಎಲ್ಲಿ ಹೋಗಿದ್ದಾರೆ? ಸಮುದಾಯದ ಪರ ಧ್ವನಿ ಎತ್ತುವ ಬದಲು ತಮ್ಮ ರಾಜಕೀಯ ಪಕ್ಷದ ಹಿತಾಸಕ್ತಿಗಾಗಿ ಮೌನಕ್ಕೆ ಶರಣಾಗಿದ್ದಾರೆ. ಸಬಲೀಕರಣದ ಮಾತುಗಳನ್ನಾಡುವವರು ಇಂದು ಹಣದ ಮತ್ತು ಅಧಿಕಾರದ ಆಸೆಗೆ ಬಿದ್ದು ಸಮುದಾಯವನ್ನೇ ಮರೆತಿದ್ದಾರೆ. ಸಮುದಾಯದ ಮತಗಳಿಂದ ಗೆದ್ದು ಅದೇ ಸಮುದಾಯದ ಯೋಗ್ಯತೆಯನ್ನು ಅಳೆಯುವ ಮತ್ತು ಧರ್ಮಗುರುಗಳನ್ನು ನಿಂದಿಸಿ ಟಿಕೆಟ್ ಗಟ್ಟಿಗೊಳಿಸಿಕೊಳ್ಳುವ ಇಂದಿನ ನಾಯಕರು ಮೀರ್ ಸಾದಿಕ್ ವಂಶಸ್ಥರಂತೆ ಕಾಣುತ್ತಿದ್ದಾರೆ. ವಿಶ್ವವೇ ಶ್ಲಾಘಿಸುವ ಭಾರತದ ಸಂವಿಧಾನವನ್ನು ನೀಡಿದ ಅಂಬೇಡ್ಕರ್ ಅವರು ನಮಗೆ ಇಂದು ಮಾದರಿ. ಮುಸ್ಲಿಂ ಸಮುದಾಯಕ್ಕೆ ಬೇಕಾಗಿರುವುದು ಕೇವಲ ಭಾವನಾತ್ಮಕ ಮಾತುಗಳನ್ನಾಡುವ ನಾಯಕರಲ್ಲ, ಬದಲಾಗಿ ಅಂಬೇಡ್ಕರ್ ಅವರಂತೆ ಸಂವಿಧಾನದ ಚೌಕಟ್ಟಿನಲ್ಲಿ ಹಕ್ಕುಗಳಿಗಾಗಿ ಹೋರಾಡುವ ಜ್ಞಾನವಂತ ಮತ್ತು ನಿಸ್ವಾರ್ಥ ನಾಯಕತ್ವ. ತನ್ನ ಸಮುದಾಯದ ಮೇಲಾಗುವ ಹಲ್ಲೆ, ದೌರ್ಜನ್ಯ ಮತ್ತು ದ್ವೇಷವನ್ನು ತಡೆಯಲು ತನ್ನ ಸ್ವಾರ್ಥ ಬಿಟ್ಟು ನಿಲ್ಲುವ ಒಬ್ಬ ಅಂಬೇಡ್ಕರ್ ಇವತ್ತಿನ ತುರ್ತು ಅಗತ್ಯ. ಅಧಿಕಾರಕ್ಕಾಗಿ ಸಮುದಾಯವನ್ನು ಮಾರಿಕೊಳ್ಳುವ ನಾಯಕರಿಗಿಂತ ಸಮುದಾಯದ ಘನತೆಗಾಗಿ ಅಧಿಕಾರವನ್ನೇ ತ್ಯಜಿಸುವ ಗುಣ ಅಂಬೇಡ್ಕರ್ ಅವರದ್ದು. ಮುಸ್ಲಿಂ ಸಮುದಾಯವು ಜಾಗೃತಗೊಂಡು ತನ್ನೊಳಗಿನ ಅಂಬೇಡ್ಕರ್ ವಾದವನ್ನು ಕಂಡುಕೊಳ್ಳದಿದ್ದರೆ ಈ ದ್ವೇಷ ಭಾಷಣಗಳ ಅಬ್ಬರದಲ್ಲಿ ಸಮುದಾಯದ ಧ್ವನಿ ಅಡಗಿ ಹೋಗುವುದರಲ್ಲಿ ಸಂಶಯವಿಲ್ಲ. ನಂಬಿಕೆ ಇಟ್ಟು ನಾಯಕವನ್ನಾಗಿ ಬೆಳೆಸಿ ಶಾಸಕ ಸಚಿವ ಸ್ಥಾನಗಳಿಗೆ ಕಳುಹಿಸಿದ ಮುಸ್ಲಿಂ ಸಮುದಾಯದ ವಿರುದ್ಧವೇ ಪಾಲಿಟಿಕಲ್ ಪಾರ್ಟಿಗಳಲ್ಲಿ ತನ್ನ ಸ್ಥಾನವನ್ನು ಗಟ್ಟಿಗೊಳಿಸುವ ಗುಲಾಮಗಿರಿಗೆ ಜಾರಿದ್ದಾರೆ ಕಣ್ರಿ. ಇವರಿಗೆ ತಾನು ಹುಟ್ಟಿ ಬೆಳೆದ ಸಮುದಾಯದ ಪರ ಕಿಂಚಿತ್ತೂ ಕಾಳಜಿ ಇಲ್ಲ ಬಿಡಿ. ತನ್ನ ಸಮುದಾಯದ ಮೇಲೆ ದೌರ್ಜನ್ಯ ಆದಾಗ ಒಂದು ಪ್ರೆಸ್ ಮೀಟ್ ಕೂಡ ಮಾಡದೆ ತನ್ನ ಪಾಲಿಟಿಕಲ್ ಬಾಸ್ಗಳ ಗುಲಾಮಗಿರಿ ಮಾಡುವವರು, ಸಮುದಾಯದ ವಿರುದ್ಧ ಅವರ ಪಾಲಿಟಿಕಲ್ ಬಾಸ್ಗಳು ಮಾತನಾಡಿದಾಗ ಅವರ ವಿರುದ್ಧ ಮಾತನಾಡಲು ನೀವು ನಾಯಕರನ್ನಾಗಿ ಕಳುಹಿಸಿದವರಿಗೆ ತಾಕತ್ತು ಇಲ್ಲ, ಹೈಸಿಯತ್ತೂ ಇಲ್ಲ ಬಿಡಿ. ನೀವು ಬೆಳೆಸಿದ ಮಕ್ಕಳೆಲ್ಲ ನಿಮಗೆ ಗೈಡ್ ಮಾಡ್ತಿದ್ದಾರಲ್ಲ, ಗಡ್ಡ ಬಿಟ್ಟು ಟೊಪ್ಪಿ ಹಾಕುವವರೆಲ್ಲ ಒಳ್ಳೆಯವರಲ್ಲವಂತೆ. ಇವನ ತರಹ ಬಾರ್ ಪಬ್ಗಳಲ್ಲಿ ಹೆಂಡ ಕುಡಿದು ತೇಲಾಡಿ ಬಾರ್ ಗರ್ಲ್ಸ್ ಜೊತೆ ಅಸಭ್ಯ ವರ್ತಿಸಿದರೆ ಮಾತ್ರ ಒಳ್ಳೆಯವರಂತೆ. ಥೂ, ನಿಮ್ಮ ಜನುಮಕ್ಕೆ. ನಿಮ್ಮ ಮುಸ್ಲಿಂ ಸಮುದಾಯದಲ್ಲಿಯೂ ಅಂಬೇಡ್ಕರ್ ಇಲ್ಲದಿದ್ದರೂ ಅಂಬೇಡ್ಕರ್ ರೀತಿಯ ಯೋಚನೆ, ಹೋರಾಟ, ಕಾಳಜಿ ಇರುವವರು ಇದ್ದಾರೆ. ಅವರಿಗೆ ಬೆಳೆಸಿ. ಇಂತಹ ತನ್ನ ಸಮುದಾಯವನ್ನೇ ಅವಮಾನಿಸುವ ನಾಲಾಯಕ್ಗಳನ್ನು ಬಿಟ್ಟು ಬೇರೆಯವರಿಗೆ ಬೆಳೆಸಿ ಸಾರ್. ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಇರಬೇಕು ಎಂದು ಕಡ್ಡಾಯವಿಲ್ಲಲ್ಲ. ಬೇರೆ ಪಕ್ಷವಾದರೂ ಸರಿ, ದಾಡಿ ಟೊಪ್ಪಿಯವರಾದರೂ ಸರಿ, ಗಡ್ಡ ಇಲ್ಲದವರಾದರೂ ಸರಿ, ನಿಮ್ಮ ಸಮುದಾಯವನ್ನು ಅವಮಾನಿಸುವ ಲೋಫರ್ಗಳು ಇರಬಾರದು ಅಷ್ಟೇ. ಮತ್ತೊಮ್ಮೆ ಸಮಸಮಾಜದ ನಿರ್ಮಾಣಕ್ಕೆ ನಾಂದಿ ಹಾಡಿದ ಡಾಕ್ಟರ್ ಭೀಮ್ ರಾವ್ ಅಂಬೇಡ್ಕರ್ ನಮಗೆ ಮಾದರಿ ಎಂದು ಹೇಳುತ್ತಾ, ಜೈ ಭೀಮ್, ಜೈ ಸಂವಿಧಾನ್, ಜೈ ಹಿಂದ್. ಇದು ಇಂದಿನ ಇನ್ಸೈಟ್ ಎಡಿಟರ್ಸ್ ಸ್ಪೆಷಲ್. ವೀಕ್ಷಿಸುತ್ತಿರಿ ನಿಮ್ಮ ನೆಚ್ಚಿನ ಇನ್ಸೈಟ್ ನ್ಯೂಸ್ 14.